ಮಹಿಳಾ ಶ್ರೀಶಕ್ತಿ ಭವನ ಉದ್ಘಾಟನೆ ಮಾಡಿದೀವಿ. ಸೊ ನಮ್ಗೇನಂದ್ರೆ ಒಂದ್ ಖುಷಿ ಅಂದ್ರೆ ಎಲ್ಲಾರು ಅಷ್ಟೇ ಮಹಿಳೆಯರಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಡ್ತಾರೆ. ಅದೇ ನಮ್ಗೊಂದು ಬೆಂಬಲ, ಖುಷಿ. ಎಲ್ಲಾರು ಅಷ್ಟೇ ಈಗ ಬಂದಿರೋ ಎಲ್ಲಾ ಸ್ಕೀಮ್ಸ್ ಅಷ್ಟೇ ಎಲ್ಲಾರು ಉಪಯೋಗ ಪಡಿಸ್ಕೊಂಡು ಮಹಿಳೆಯರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ನಾವೆಲ್ಲದ್ರಲ್ಲೂ ಹೆಚ್ಚು ಅನ್ನೋ ರೀತಿ ಎಲ್ಲಾರು ಮುಂದ್ ಬರ್ಬೇಕು. ಯಾರು ಅಷ್ಟೇ ಯಾರ ಕೈ ಕೆಳಗಡೆನೂ ಇರಬಾರ್ದು ಅಂತ ಹೇಳಿ ಸರ್ಕಾರ ಎಲ್ಲಾರ್ಗು ಅಷ್ಟೇನೆ ನಾವೇ ಸ್ವಂತವಾಗಿ ಕೆಲಸಗಳನ್ನ ತೊಡಸ್ಕೋಬೇಕು ಅಂತ ಹೇಳಿ ಸರ್ಕಾರದಿಂದ ತುಂಬಾ ಯೋಜನೆಗಳಿದಾವೆ. ಸೊ ಹಂಗಾಗಿ ಎಲ್ಲಾ ಮಹಿಳೆಯರು ಅಷ್ಟೇನೆ ಈ ತರ ಪ್ರತಿಯೊಬ್ರು ಅಷ್ಟೇ ಮನೆಯಲ್ಲಿ ಹಪ್ಪಳ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಏನೇ ಒಂದು ಅವರು ಸ್ವಂತವಾಗಿ ಕೆಲಸ ಮಾಡೋದಕ್ಕೆ ಸರ್ಕಾರದಿಂದ ಬಿಡುಗಡೆ ಆಗುವಂತ ಹಣದಲ್ಲಿ ಎಲ್ಲಾರು ಅಷ್ಟೇ ಚೆನ್ನಾಗಿ ಮುಂದೆ ಬರ್ಬೋದು ಅನ್ನೋದು ಸರ್ಕಾರದ ಉದ್ದೇಶ. ಮುಂದೆ ಬರ್ಬೇಕು ಹೆಣ್ಮಕ್ಳು ಅಂತ ಹೇಳಿ, ಹಂಗಾಗಿ ಎಲ್ರು ಅಷ್ಟೇ ಉಪಯೋಗಿಸ್ಕೋಬೇಕು. ಉದ್ದೇಶ ಏನು? ಕಟ್ಟಡದಲ್ಲಿ ಈಗ ಏನೇನು ಕಾಮಗಾರಿಗಳು? ಸರ್, ಕಟ್ಟಡ ಕಟ್ಟಿರೋ ಉದ್ದೇಶ ಏನಂತ ಅಂದ್ರೆ ಈಗ ಎಲ್ಲಾರು ಅಲ್ಲಿ ಇಲ್ಲಿ ಮನೆಗಳ ಮುಂದೆ ಸಂಘಗಳು ಮಾಡ್ಕೋತಾರೆ ಸರ್. ಸೊ ಅವರೆಲ್ಲ ಬಂದು ಇಲ್ಲೇ ಸಂಘಗಳು ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ಮಹಿಳೆಯರಿಗೆ ಯಾವುದೇ ಅಂತ ಭವನ ಇಲ್ಲ. ಸೊ ಏನಾದ್ರು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ ಭವನ ನಿರ್ಮಾಣ ಮಾಡಿರೋದು. ಪಂಚಾಯತಿ ಕಡೆಯಿಂದ ಪಂಚಾಯತಿ ಎಲ್ಲಾರು ಸಹಕಾರ ಕೊಟ್ಟಿದ್ದಾರೆ ಸರ್. PDO ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಪ್ರತಿಯೊಬ್ರು ಸಹಕಾರ ಕೊಟ್ಟಿದ್ದಾರೆ ಸರ್. ಮೇಡಮ್, ಇವಾಗ ಇನ್ನಷ್ಟು ಅನುದಾನ ತಂದೆ ಮೋಟಕನಹಳ್ಳಿನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಶಾಸಕರ ಬಗ್ಗೆ. ಹಾ ಸರ್, ಖುಷಿ ಆಗುತ್ತೆ ಸರ್ ನಮಗೂ ಸಹ. ಅವ್ರ ಸಪೋರ್ಟ್ ಇದ್ರೆ, ಅವ್ರು ಹೇಳಿರೋ ರೀತಿ ಎಲ್ಲಾ ರೀತಿ ಸಪೋರ್ಟ್ ಕೊಟ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ. ಮೇಲೇನೋ ಮತ್ತೆ ಕಟ್ಟಡ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತೆ ಕಾಂಪೌಂಡ್ ಕಟ್ಸ್ಕೊಡ್ತೀವಿ, ಶೀಟ್ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಖುಷಿ ಆಯ್ತು ಸರ್. ವಂದನಾ ಮಹೇಶ್, ಉಪಾಧ್ಯಕ್ಷರು, ಮೋಟಕನಹಳ್ಳಿ. ಸರ್, MLA ಅವ್ರನ್ನ ನಾವು ಹೋಗಿ ಕೇಳ್ಕೊಂಡು ಸಮುದಾಯ ಈ ಸಂಜೀವಿನಿ ಭವನ ಉದ್ಘಾಟನೆಗೆ ಬನ್ನಿ ಸರ್ ಅಂತ MLA ಕೇಳ್ಕೊಂಡು ಅವ್ರು ಒಂದು ಡೇಟ್ ಕೊಟ್ಟಿದ್ರು. 3ನೇ ತಾರೀಕು ಬರ್ತೀನಪ್ಪ ಅಂತ ಹೇಳಿ ನಾವು ಮಾಜಿ ಮೆಂಬರ್ ಕುಮಾರು, PDO ಎಲ್ಲ ಹೋಗಿದ್ದೋ, ಸದಸ್ಯಗಳೆಲ್ಲ ಹೋಗಿದ್ದೋ. ಸಾಹೇಬ್ರು ನಮ್ ಹೂಗುಟ್ಟು ಪಾಪ ಪ್ರೀತಿ ವಿಶ್ವಾಸವಾಗಿ ಇವತ್ತು ಬಂದು ಸಂಜೀವಿನಿ ಭವನನ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಹೆಣ್ಮಕ್ಳು ಎಲ್ಲ ಒಂದು 200-250 ಜನ ಹೆಣ್ಮಕ್ಳು ಸೇರಿದ್ರು. ಆಮೇಲೆ ರಸ್ತೆ, ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ. MLA ಅವರು ನಮ್ಗೆ ಪಕ್ಷ ಯಾವ್ದೇ ಆಗ್ಬೋದು, ಪಕ್ಷ ನಮ್ಗೆ ಕೆಲಸ ಮಾಡೋ ಯಾರು ಪಕ್ಷಪಾತ ಮಾಡಬಾರ್ದು. MLA ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಅದಕ್ಕೆ ನಾವು ನಮ್ ಸಹಕಾರ ಅವ್ರಿಗೆ ಇದ್ದೇ ಐತೆ. ಸರ್, ಈಗ 20 ಕೋಟಿ ವೆಚ್ಚದಲ್ಲಿ ಮಾದಿಪುರ ರಸ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಸರ್, ಮಾದಿಪುರ ರಸ್ತೆಯಲ್ಲಿ ಬೇಜಾನ್ ಆಕ್ಸಿಡೆಂಟ್ ಆಗಿದೆ. ನಾವು ಕೂಡ ನಮ್ಮ ಮಾಜಿ MLA ಅವರು ಶ್ರೀನಿವಾಸ್ ಬಿಟ್ಟಿದ್ರು ಹೇಳ್ದ, ಅವರೇನೊಂದು ಕೊರೋನಾ ಬಂತಪ್ಪ, ನಾನು 10 ಕೋಟಿ ಹಾಕಿದೆ, ಕೊರೋನಾ ಬಂತು, ಆಗ್ಲಿಲ್ಲ ಅಂದು. ಅದೆಲ್ಲ ಅವತ್ತಿ ಮುಗಿದೋದಂತ ಕತೆ. ಇವತ್ತು MLA ಅವರು 20 ಕೋಟಿ ಹಾಕಿದೀವಿ ಅಂದ್ರು. ರಸ್ತೆ ಆದ್ರೆ ತುಂಬಾ ಸಂತೋಷ. ಆಮೇಲೆ ಗ್ರಾಮದಲ್ಲೂ ಎಲ್ಲ ಕಾಂಕ್ರೀಟ್ ರಸ್ತೆ ಹಾಕೊಡ್ತೀವಿ ಅಂತ ಹೇಳೋರೆ. ಶ್ರೀಶಕ್ತಿ ಭವನಕ್ಕೆ ತಿರ್ಗಾ ಮೇಲ್ಗಡೆ ಸೀಟು ಕಾಂಪೌಂಡ್ ಕೂಡ MLA ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳೋರೆ. ಪ್ರತಿಯೊಂದು ಎಲ್ಲ ಮಹಿಳೆಯರು ಸಹಕಾರ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳೋರು, ಜನಗಳು ಸಾರ್ವಜನಿಕರು ಏನ್ ಹೇಳೋರು ಅದೆಲ್ಲ MLA ಅವ್ರು ಮಾಡ್ಕೊಡ್ತೀವಿ ಅಂತ ಮಾತ್ಕೊಟ್ಟಿದ್ದಾರೆ. ಗ್ರಾಮಸ್ಥರು ಮಸಾಣದ ಬಗ್ಗೆ ಬೇಡಿಕೆ ಇತ್ತು. ಸರ್, ಮಶಾಣದ್ದು ಮೋಟ್ಗಳಲ್ಲಿ ಮಶಾಣ ಇರ್ಲಿಲ್ಲ. ಅವತ್ತಿಂದ ಏನೋ ಅಲ್ಲಿ ಇಲ್ಲಿ ಮಾಡ್ಕೊಂಡ್ಬಂದು ಜನಸಂಖ್ಯೆ ಈಗ ಮೋಟ್ಗಳಲ್ಲಿ ಒಂದೇ 4,000 ಜನಸಂಖ್ಯೆ ಆಗೈತೆ. ಮಶಾಣಕ್ಕೆ ತೊಂದರೆ ಐತೆ. ನಾವು ಪಂಚಾಯತಿಂದ ರೆಗ್ಯುಲೇಷನ್ ಮಾಡೆಲ್ಲ ಕಳ್ಸಿದ್ದು. ಈಗೇನು ಸರ್ವೆ ನಂಬರ್ 60, ಇದು ಸರ್ವೆ ನಂಬರ್ 54 ಒಂದ್ ಸರ್ ಗೋಮಾಳ ಐತೆ. 8 ಎಕರೆ 72 ಗೋಮಾಳ ಐತೆ. 72-74 ಸರ್ವೆ ನಂಬರ್ ಕಂಡ ಗೊತ್ತಿಲ್ಲ. ಗೋಮಾಳ ಐತೆ. ಆ ಗೋಮಾಳದ ನಾನು RIನ ತಹಸೀಲ್ದಾರ್ ಭೇಟಿ ಮಾಡ್ಬಿಟ್ಟು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಮಶಾಣ ಮಾತ್ರ ಬೇಕೇ ಬೇಕು. ಒಂದ್ 5 ಎಕರೆ ಮೋಟ್ಗಳಿಗೆ ಮಶಾಣ ಮೀಸಲಿಡಬೇಕು ಅಂತ ಹೇಳಿ ನಾವೆಲ್ಲ ಕೇಳ್ಕೊಂತ ಇದ್ದೀವಿ. ತಮ್ಮ ಹೆಸರು MR ಶಿವಕುಮಾರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮೋಟಕನಹಳ್ಳಿ. ಸರ್, ಇದು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂದ್ಬಿಟ್ಟು ಮೋಟಕನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ 48 ಸಂಘಗಳು ಸೇರಿಸಿಕೊಂಡು 1600 ಜನ ಮಹಿಳೆಯರು ಸೇರ್ಕೊಂಡು ಸ್ವಸಹಾಯ ಸಂಘಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ. ಈ ಸ್ವಸಹಾಯ ಸಂಘಗಳನ್ನ ಎಲ್ಲಾ ಗ್ರಾಮಗಳ ರಚನೆ ಆಗಿರೋ ಸಂಘಗಳನ್ನು ಒಂದು ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ವ್ಯಾಪ್ತಿಗೆ ತಂದು ಸಮುದಾಯ ಬಂಡವಾಳ ನಿಧಿ, ಶ್ರೀ ಸಾಮರ್ಥ್ಯ ಯೋಜನೆ ನಿಧಿ, ಮತ್ತೆ PMFME ಅಮೌಂಟ್, ಮತ್ತೆ ಸುತ್ತು ನಿಧಿ ಅಮೌಂಟ್ ಅನ್ನ ನಾವು ಬಿಡುಗಡೆ ಮಾಡಿದೀವಿ. ಸ್ವಸಹಾಯ ಸಂಘದ ಮಹಿಳೆಯರ ಸಾಮರ್ಥ್ಯ ಬಲವರ್ಧನೆಯನ್ನು ಅಭಿವೃದ್ಧಿಪಡಿಸೋದು ನಮ್ಮ ಸಂಜೀವಿನಿಯ ಉದ್ದೇಶ ಆಗಿರೋದ್ರಿಂದ ಸ್ವಸಹಾಯ ಸಂಘದ ಮಹಿಳೆಯರು ಆರ್ಥಿಕವಾಗಿ ಒಂದು ಚಟುವಟಿಕೆಯನ್ನ ಮಾಡಿಕೊಂಡು ಕುಟುಂಬವನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದು ಮತ್ತು ಕುಟುಂಬದ ಅಭಿವೃದ್ಧಿ ಮೂಲಕ ಅವರ ಬಡತನದ ತೀವ್ರತೆಯನ್ನ ಕಡಿಮೆ ಮಾಡುವಂಥದ್ದು. ಮತ್ತೆ ನಮ್ಮ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಯಾರು ಸ್ವಸಹಾಯ ಸಂಘದಲ್ಲಿನ ಮಹಿಳೆಯರನ್ನ ಗುರುತಿಸಿ ಅವರು ಸ್ವಸಹಾಯ ಸಂಘದ ವ್ಯಾಪ್ತಿಗೆ ತಂದು ಸ್ವಸಹಾಯ ಸಂಘಗಳ ಮುಖಾಂತರ ಯಾವ ಇಲಾಖೆಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿವೆ, ಏನೆಲ್ಲ ಸೌಲಭ್ಯಗಳಿದಾವೆ, ಎಲ್ಲಾ ಸೌಲಭ್ಯಗಳನ್ನು ಮಹಿಳೆಯರ ಮುಖಾಂತರ ನೇರವಾಗಿ ನಮ್ಮ ಮಹಿಳೆಯರಿಗೆ ಕೊಟ್ಟು ಆ ಮಹಿಳೆಯರ ಬಡತನವನ್ನ ಕಡಿಮೆ ಮಾಡೋದು ನಮ್ಮ ಸಂಜೀವಿನಿಯ ಉದ್ದೇಶ ಆಗಿದೆ. ಈಗ
ಕೂಡ ಸಂಜೀವಿನಿಯ ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರು ಸೇರ್ಕೊಂಡು ಅವ್ರು 3 ತಿಂಗಳು ತರಬೇತಿಯನ್ನ ಪಡ್ಕೊಂಡು ಈ ಸಂಜೀವಿನಿ ಭವನ ಕಟ್ಟೋದು ಹೇಗೆ ಅನ್ನೋ ತಳಪಾಯದಿಂದ ಹಿಡಿದು ಕಟ್ಟಡ ಕಟ್ಟೋವರೆಗೂ ಅವರೇ ಮಹಿಳೆಯರೇ ಕಟ್ಟಿರುವಂತದ್ದು ಕಟ್ಟಡ ಇದು. ಸಂಜೀವಿನಿ ಭವನ ಇವತ್ತು ಉದ್ಘಾಟನೆ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾನೆ. ಶಾಸಕರು ಇವತ್ತಲ್ಲ, ತುಂಬಾ ವರ್ಷಗಳಿಂದ ನಮ್ಮ NRLM ಏನ್ ಮಹಿಳಾ ಸ್ವಸಹಾಯ ಸಂಘಗಳಿಗೆ ತುಂಬಾ ಒತ್ತನ್ನ ಕೊಟ್ಟಿದ್ದಾರೆ. ಅವರು ಮಹಿಳಾ ಸ್ವಸಹಾಯ ಸಂಘಗಳು ಎಲ್ಲಿದಾರೋ ಅಲ್ಲಿ ಮಹಿಳೆಯರನ್ನ ಗುರುತಿಸ್ತಾರೆ. ಮತ್ತೆ ಅಲ್ಲಿಗೆ ಹೋಗಿ ಆ ಮಹಿಳೆಯರಿಗೆ ಏನೆಲ್ಲ ಸೌಲಭ್ಯಗಳು, ಮುಂದೆ ಏನ್ ಸೌಲಭ್ಯ ಬೇಕು, ಮತ್ತೆ ಕಟ್ಟಡ ಬೇಕಾ ಅವ್ರಿಗೆ, ಸಂಜೀವಿನಿ ಭವನ ಬೇಕಾ, ಅವ್ರಿಗೆ ಏನಾದ್ರು ಸಾಮರ್ಥ್ಯ ಬಲವರ್ಧನೆಗೆ ತರಬೇತಿಗೆ ಏನಾದ್ರು ಉತ್ತೇಜನ ಬೇಕಾ, ಎಲ್ಲವನ್ನೂ ಕೂಡ ನಮ್ಮ ನೆಲಮಂಗಲ ಶಾಸಕರಾದ ಕೊಡ್ತಿದ್ದಾರೆ. ಇನ್ ಮುಂದೆನೂ ಕೂಡ ನಮ್ಮ ಈಗ ಕಾಂಪೌಂಡ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಬಿಲ್ಡಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮಹಿಳೆಯರಿಗೆ. ಇನ್ನು ಏನೆಲ್ಲ ನಮ್ಮ ಸರ್ಕಾರದಿಂದ ಅವರ ಅವಧಿನಲ್ಲಿ ಏನೆಲ್ಲ ನಮ್ಮ ಮಹಿಳೆಯ ಸಬಲೀಕರಣಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನಾನು ಮಾಡ್ಕೊಡ್ತೀನಿ, ನಾನು ಇದ್ದೀನಿ ಅಂತ ನಮ್ಮ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅವ್ರು ಹೇಳಿದ್ದಾರೆ. ಅವರ ಒಂದು ತುಂಬಾ ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಅಂತ ಎಲ್ಲ ನಾವು 1600 ಹೆಣ್ಮಕ್ಳು ಕೂಡ MLA ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಎಲ್ಲರೂ ಇರ್ಬೇಕು ಅಂತ ನಾವು ತಮ್ಮ ಹೆಸರು ಮೇಡಮ್? ಮೀನಾಕ್ಷಿ, ತಾಲೂಕ್ ಪಂಚಾಯತ್ ಮಾಗಡಿ ಕ್ಲಸ್ಟರ್ ಸೂಪರ್ವೈಸರ್.